ಒಂದು ದೊಡ್ಡ ನಟ ಆಗಿ ಒಳ್ಳೆ ಇದಿತ್ತು ಅವ್ರಿಗೆ, ಒಳ್ಳೆ ಅಭಿಮಾನ ಇತ್ತು, ಒಳ್ಳೆ ಗೌರವ ಇತ್ತು, ಎಷ್ಟು ಇದಿತ್ತು. ಇದಕ್ಕೆ ಯಾಕೆ ಬೇಕಾಗಿತ್ತು ಇವನಿಗೆ ಈ ಕೆಲಸಕ್ಕೆ ಹೋಗೋಕ್ಕೆ? ಇವರು 10-15 ಜನ ಹುಡುಗರು ಕಟ್ಕೊಂಡು ಹೋಗಿ ಕರ್ಕೊಬಂದು ಈ ಕೆಲಸ ಮಾಡಬೇಕಾಯ್ತಾ? ಎಷ್ಟು ಮರ್ಯಾದೆ ಹೋಯ್ತು ಗೊತ್ತಾ ಅವ್ರಿಗೆ? ಒಳ್ಳೆ ತಾಂದಲ್ಲಿದ್ದವರು ಎಷ್ಟು ಗೌರವ ಇತ್ತು ಗೊತ್ತಾ ಅವ್ರಿಗೆ? ಆ ಗೌರವ ಉಳಿಸ್ಕೊತ ಹೋಗ್ಬಿಟ್ರು. ನಿಮ್ಗೆ ಅನ್ಸುತ್ತಾ ಅವರು ತಪ್ಪು ಮಾಡಿದಾರೋ ಅಥವಾ ತಪ್ಪು ಮಾಡದೆ ಅಂತ ಅಂದರೆ ಎದ್ದು ಕಾಣ್ತದೆ, ಕರ್ಕೊಬಂದಿರೋದೆ ನೀವು ಎದ್ದು ಕಾಣ್ತದೆ. ನೀನು ಒಂದು ಏಟು ಹೊಡೆದೆ 2 ಏಟು ಹೊಡೆದೆ, ಅದು ಕೊಲೆ ಅಂತಲೇ ಬಂದ್ಬಿಡ್ತು. ನಿಜ ಸುಳ್ಳುಗಳು ಅದು ಒಂದೇ ಹೊಡೆದೆ ಅಂತ ನೀನು ನೇರವಾಗಿ ಒಪ್ಕೊಬಿಟ್ಟಿದ್ದೆ. ನಿಜ ಸುಳ್ಳುಗಳು ಹೊಡೆದೆ ಅಂತ ನಿಜವಾಗಿ ಒಪ್ಕೊಬಿಟ್ಟಿದ್ದೆ. ಅದು ತಪ್ಪೇ. ಏನೋ ಒಂದು 2 ವರ್ಷ 1 ವರ್ಷ ತಪ್ಪದ್ದಲ್ಲ ಅವ್ರಿಗೆ ಶಿಕ್ಷೆ. ಏನೋ ಆಚೆಗೆ ಬರ್ತಾರೆ. ಬಂದ ಮೇಲೆ ಯಾರು ಒಳ್ಳೆತನದಲ್ಲಿ ಎಷ್ಟು ಒಳ್ಳೆತನ ಇತ್ತು ಗೊತ್ತಾ ಅವ್ರಿಗೆ? ಅಷ್ಟು ಒಳ್ಳೆತನನ ಈಗ ಒಂದು ಇದರಲ್ಲಿ ಕೆಡಿಸ್ಕೊಬಿಟ್ರು. ತಪ್ಪು ಮಾಡಿದ್ದಾರೆ, ಖಂಡಿತ ಶಿಕ್ಷೆ ಆಗಬೇಕಂತೀರ? ಶಿಕ್ಷೆ ಆಗಬೇಕು ಅಂದರೆ ಒಂದು ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ನಮ್ಮ ಕೈಲಿದ್ದದ. ಅದು 4 ಜನ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಶಿಕ್ಷೆ ಆಗೇ ಆಯ್ತದೆ. ಒಂದು 6 ತಿಂಗಳಾಗಲಿ 3 ತಿಂಗಳಾಗಲಿ ಅದು ಜೈಲಿಗೆ ಹೋಗಿದ್ದು ಬಂದಮೇಲೆ ಜೈಲಿಗೆ ಹೋಗಿದ್ದು ಬಂದ ಅಂತಲೇ ಅಲ್ಲಿಗೆ ಇದಾಗೋಯ್ತು. ನೀನು 1 ತಿಂಗಳು ತಪ್ಪು ಮಾಡಿದ್ರು ತಪ್ಪೇ, 6 ತಿಂಗಳು ಹಾಕಿದ್ರು ನಿನಗೆ ಜೈಲು ಶಿಕ್ಷೆ ಅನ್ನೋದು ಜನಕ್ಕೆಲ್ಲ ಕಂಡು ಬಂದ್ಬಿಡ್ತು. ನೀವು ಅವ್ರ ಅಭಿಮಾನಿನ ಏನು ಅಂತ? ನಾವು ಅವ್ರ ಅಭಿಮಾನಿನೇ. ಅವ್ರ ಜನ ಹೇಳ್ತಾರೆ ಇಲ್ಲ ಅವ್ರ ಮೇಲೆ ಪಿತೂರು ನಡೀತಿದೆ, ಅವ್ರು ಆ ಥರ ಮಾಡಿಲ್ಲ. ಪಿತೂರು ನಡೀತದೆ ಅಂತ ಹೇಳಿದ್ರೆ ನೀನೇ ಅದು ಒಪ್ಕೊಬಿಟ್ಟಿದೆಯಲ್ಲ ಬಹಿರಂಗವಾಗಿ ನೀವು ಒಪ್ಕೊಂಡಿಲ್ಲ ಅಂದರೆ ಒಂದೇಟು ಅದು ಹೊಡೆದಿಯಪ್ಪ ಅಂತ ಹೇಳೇ ಬಿಟ್ಟಿಯಲ್ಲ ನೀನು ಪಬ್ಲಿಕ್ಕಾಗಿ. ಹೇಳ್ದೆ ಹೋಗಿದ್ರೆ ನೀನು ತಪ್ಪಿಗೆ ಸಿಕ್ಕಾಕತ್ತಿರ್ಲಿಲ್ಲ. ಏನೋ ಅವರು ಬಂದಿರೋರು ಹೊಡೆದವ್ರೆ ಅಂತ ಇದಾಗೋಯ್ತು. ನೀನೇ ಪಬ್ಲಿಕಲ್ಲಿ ಹೇಳ್ಬಿಟ್ಟಿದೆಯಲ್ಲ, ಅದು ಹೇಳ್ದೆ ಹೋಗಿದ್ರೆ ನೀನು ತಪ್ಪಿಗೆ ಸಿಕ್ಕಾಕತ್ತಿರ್ಲಿಲ್ಲ. ನೀನೇ ಹೇಳ್ಬಿಟ್ಟೆ. ಅದು ಹೇಳೋದ್ರಿಂದ ನಮಗೆಷ್ಟು ಇದಾಯಿತು ಗೊತ್ತಾ? ಅವರು ಗೌರವ ಮೇಲೆ ಏನೋ ನಮ್ಮ ಕನ್ನಡದಲ್ಲಿ ಒಬ್ಬ ಚೆನ್ನಾಗಿ ಹೋಯ್ತಾನೆ ಅಂತ ಒಂದು ಸ್ವಲ್ಪ ಅಕ್ಕಪಕ್ಕದವ್ರು ಮಾತಾಡೋಕ್ಕೆ ಶುರು ಆಗ್ಬಿಟ್ರು. ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ಬಿಟ್ರು. ಅದರಿಂದ ಗೌರವ ಎಷ್ಟು ಗೌರವ ಹಾಳಾಗೋಯ್ತು ಗೊತ್ತಾ? ಅಷ್ಟೇ ನಮ್ಮ ಅಭಿಮಾನಿಯೇ. ಅದರಿಂದ ಒಂದು 6 ತಿಂಗಳು 3 ತಿಂಗಳು ಶಿಕ್ಷೆ ಹಾಕ್ತಾರೆ. ಶಿಕ್ಷೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು, ಹಾಕಿ ಹಾಕ್ತಾರೆ. ನೀನು ಹೇಳ್ದೆ ಹೋಗಿದ್ರೆ ಅದು ಗೊತ್ತಿರಲಿಲ್ಲ ಈಚೆಗೆ. ನೀನು ಮಾಡಿಲ್ಲ ಅಂತ ನೀನು ಸಾಧಿಸಿರುವಲ್ಲ, ಅದು ಒಂಥರ ಗೌರವ ಉಳ್ಕೊಬಿಡುದು. ನೀನು ಒಂದು ಏಟು ಹೊಡೆದು ಅಂತ ಹೇಳ್ದೆ ಅಲ್ಲ, ಅದು ತಪ್ಪು. ಅವ್ರಿಗೆ ಯಾರಿಗೆ ಈಗ ಅವ್ರು ಕೊಲೆ ಮಾಡಿ ಹೋಗಿದ್ದು, ಬಟ್ ಈಗ ಫ್ಯಾಮಿಲಿಗೆ ಯಾರು ಗತಿ ಅಂತ? ಫ್ಯಾಮಿಲಿಗೆ ಯಾರು ಗತಿ ಇವಾಗ ಅಂತ? ಫ್ಯಾಮಿಲಿಗೆ ಯಾರು ಗತಿ ಇಲ್ಲ. ನೀನೇ ಜೈಲಿಗೆ ಹೋದ್ಮೇಲೆ ನಿನಗೆ ಫ್ಯಾಮಿಲಿಗೆ ಇನ್ಯಾರು ನೋಡ್ಕೋತಾರೆ? ಅವ್ರು ವಾರಸ್ತಾರ ಇದ್ದರೆ ನೋಡ್ಕೋಬೇಕು. ಅಲ್ಲ, ಇವರು ಕೊಲೆಯಾಗಿ ಹೋಗಿದೆಯಲ್ಲ ಅಪ್ಪ ಅಮ್ಮ ಅವ್ರಿಗೂ ಕಷ್ಟ ಇದೆ. ಅವರು ಈಗ ಅದು ಅಲ್ದೇ ಒಂದು 4 ತಿಂಗಳು ಗರ್ಭಿಣಿ ಅಂತೆ ಆ ಹುಡುಗಿ ಬೇರೆ. ಆ ಹುಡುಗಿಗೆ ಇನ್ನೂ ಯಾರಪ್ಪ ದಿಕ್ಕು? ಅವರು ಅಪ್ಪ ಅಮ್ಮನೂ ವಯಸ್ಸಾಗದೆ, ಇನ್ನು ಅವ್ರು ಯಾರು ನೋಡ್ಕೋತಾರೆ? ಅದಕ್ಕೇನಾದ್ರು ಸರ್ಕಾರ ದಂಡನೆ ಕೊಟ್ಟೋದೋ ಏನು ಮಾಡೋದೋ ಗೊತ್ತಿಲ್ಲ. ಅದು ಮಾತ್ರ ಹೆಂಗೆ ಯಾವ ಥರ ಇದಾಯ್ತದೆ ಅನ್ನೋದು ಮುಂದೆ ಯಾರು ಹೇಳೋಕ್ಕಾಯ್ತದೆ? ಶಿಕ್ಷೆ ಆಗೇ ಆಯ್ತದೆ. ನೀನು ಹೇಳ್ದೆ ಹೋಗಿದ್ರೆ ಅದು ಮಾತು ಹೇಳ್ದೆ ಹೋಗಿದ್ರೆ ನಾನು ಹೊಡೆದಿಲ್ಲ ಅಂತ ಸಾಧಿಸಿರುವಲ್ಲ ನೀನು ಜಯಶೀಲನಾಗುವೆ. ನಾನೇ ಹೊಡೆದು ಖುದ್ದ ಎಡೇಟ ಅಂತ ನೀನು ದಿನಾನು TV ಮುಂದ್ಗಡೆ ಕೂತ್ಕೊಂಡ್ರೆ TV ನೋಡ್ತಾ ಕುಂತ್ಕೊತೀನಿ ನಾನು. ಅದು ನೋಡೋದ್ರಿಂದ ಅದು ನಮಗೆ 10 ಜನ ಯಾವಾಗ ನೋಡ್ತು ಹೊಡೆದೆ ಅಂತ ನಿನ್ನ ಬಾಯಿನಿಂದ ಬಂದ್ಬಿಡ್ತಲ್ಲ, ಅದು ತಪ್ಪೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.